ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ನಮ್ಮ ನಟ ಭಯಂಕರ ಸಕಲ ಕಲಾವಲ್ಲಭ ಗಿಲ್ಲಿ ನಟರಾಜ್ ಇವರ ಸನ್ಮಾನವನ್ನ ಮಂಡ್ಯ ಜಿಲ್ಲೆಯ ಡಿಸಿ ಅವರು ಹಾಗೂ ಎಸ್ಪಿ ಅವರು ತಮ್ಮ ಸಿಬ್ಬಂದಿಗಳೊಂದಿಗೆ ಅದ್ದೂರಿಯಿಂದ ಮಾಡಿದರು. ಅವರಿಗೆ ಮೈಸೂರು ಪೇಟ ಹಾಕಿ ದೊಡ್ಡ ಒಂದು ಹಾರವನ್ನ ಹಾಕಿ ಶಾಲ್ ಹೊದಿಸಿ ಅತ್ಯಂತ ಗೌರವದಿಂದ ಸನ್ಮಾನಿಸಲಾಯಿತು. ಇದು ಬಹಳ ಆಶ್ಚರ್ಯದ ವಿಚಾರ. ಯಾಕಂತಂದ್ರ ಇಲ್ಲಿ ಅವರು ಎಷ್ಟೊಂದು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ನೋಡ್ರಿ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಗೃಹ ಮಂತ್ರಿಗಳಾಗಿರ್ತಕ್ಕಂತಹ ಪರಮೇಶ್ವರ್ ಅವರು ಮತ್ತು ಹಂಪಿ ಉತ್ಸವದಲ್ಲಿ ಅಲ್ಲಿಯ ಡಿ.ಸಿ ಅವರು, ಹೀಗೆ ಬಹಳಷ್ಟು ಜನ. ಹಂಪಿ ಒಳಗೆ ಡಿ.ಸಿ ಅವರು ನಮ್ಮ ಗಿಲ್ಲಿಯವರಿಗೆ ಮತ್ತು ಕಾವ್ಯ ಅವರಿಗೆ ಸನ್ಮಾನವನ್ನು ಮಾಡಲಾಯಿತು. ಜೊತೆಗೆ ನಮ್ಮ ಯಡಿಯೂರಪ್ಪನವರ ಹುಟ್ಟುಹಬ್ಬ ಸಂದರ್ಭದಲ್ಲಿ ಶಿಕಾರಿಪುರದಲ್ಲಿ ದೊಡ್ಡ ಸ್ಟೇಜ್ ಮೇಲೆ ನಮ್ಮ ಕಾವ್ಯ ಅವರು ಹಾಗೂ ಗಿಲ್ಲಿ ಅವರನ್ನ ಸನ್ಮಾನಿಸಲಾಯಿತು. ಬಹಳ ಗೌರವದಿಂದ ಸನ್ಮಾನಿಸಾಯಿತು. ಅವರು ಕಾವ್ಯ ಅವರಿಗೆ ಶ್ರೀ ಬಸವಣ್ಣನವರ ಮೂರ್ತಿಯನ್ನ ಹಾಗೂ ನಮ್ಮ ಗಿಲ್ಲಿ ಅವರಿಗೆ ಆಂಜನೇಯ ಮೂರ್ತಿಯನ್ನ ನೀಡಿ ಅತ್ಯಂತ ಗೌರವವನ್ನು ನೀಡಲಾಯಿತು. ಇದು ಬಹಳ ಖುಷಿ ಕೊಡುವಂತಹ ಸನ್ನಿವೇಶ ನೋಡ್ರಿ. ಗಿಲ್ಲಿ ಅವರು ಎಷ್ಟೊಂದು ಅದ್ಭುತವಾದಂತಹ ಜನಪ್ರಿಯತೆಯನ್ನು ಪಡೆದಾರಂದ್ರ ಅದನ್ನ ವರ್ಣಿಸ್ಲಿಕ್ಕೆ ಸಾಧ್ಯವಿಲ್ಲ. ಅವರು ಅಷ್ಟೊಂದು ಜನಪ್ರಿಯತೆಯನ್ನು ಪಡಿಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಅವರಂತಹ ಉತ್ತಮ ನಟರು ಸಾಕಷ್ಟು ಜನ ಸಿಗಬಹುದು, ಅವರಂತಹ ಹಾಸ್ಯವನ್ನು ಮಾಡುವವರು ಕೂಡ ಸಿಗಬಹುದು, ಅವರಂತಹ ಡಾನ್ಸ್ ಮಾಡುವವರು ಕೂಡ ಸಿಗಬಹುದು. ಆದರೆ ಅವರಂತಹ ವ್ಯಕ್ತಿತ್ವವನ್ನ, ಸ್ವಭಾವವನ್ನ, ನಿಯತ್ತನ್ನ, ಪ್ರಾಮಾಣಿಕತನವನ್ನ, ನಯ ವಿನಯಗಳನ್ನ ಹೊಂದಿದವರು ಸಿಗುವುದು ಬಹಳ ಅಪರೂಪ. ಹೀಗಾಗಿ ಇವರು ಕರ್ನಾಟಕದಾದ್ಯಂತ ಅತ್ಯಂತ ಜನಪ್ರಿಯತೆಯನ್ನು ಪಡೆದಂತಹ ಸದ್ಯದ ಮಟ್ಟಿಗೆ ಬಹಳ ಅವರು ಜನಪ್ರಿಯತೆ ಇದೆ. ಬಿಗ್ ಬಾಸ್ ಮುಗಿದು 1 ತಿಂಗಳಾದ್ರೂ ಕೂಡ ಇವತ್ತಿಗೂ ಅವರ ಈ ಜನಪ್ರಿಯತೆ ಕಮ್ಮಿ ಆಗಿಲ್ಲ. ಅವರ ವ್ಯಕ್ತಿತ್ವನೇ ಅಂಥದ್ದು. ಗಿಲ್ಲಿ ಮತ್ತು ಕಾವ್ಯ ಅವ್ರನ್ನ ನೋಡ್ಲಿಕ್ಕೆ ಜನ ಎಷ್ಟು ಜನ ಸೇರ್ತಾರಂದ್ರ ಬಹಳ ಆಶ್ಚರ್ಯ ಅನಿಸ್ತದೆ. ಅದೇ ರೀತಿಯಾಗಿ ಮಂಡ್ಯ ಜಿಲ್ಲೆಯ ಡಿ.ಸಿ ಅವರು ಹಾಗೂ ಎಸ್.ಪಿ ಅವರು ತಮ್ಮ ಸಿಬ್ಬಂದಿಗಳೊಂದಿಗೆ ಅವರಿಗೆ ಸನ್ಮಾನ ಮಾಡುವುದರ ಜೊತೆಗೆ ಮ್ಯಾರಾಥಾನ್ ಮಾಡಿದರು. ಅಲ್ಲಿ ಕೆಲವು ಕಾರ್ಯಕ್ರಮಗಳನ್ನ ಮಾಡಿದ್ರು. ನಮ್ಮ ಗಿಲ್ಲಿಯವರು ಕೂಡ ಬಹಳ ಅದ್ಭುತವಾಗಿ ಮಾತುಗಳನ್ನ ಆಡಿದ್ರು. ನಮ್ಮ ಗಿಲ್ಲಿಯವರಿಗೆ ಸಮಯ ಸಂದರ್ಭಕ್ಕನುಸಾರವಾಗಿ ಮಾತನಾಡುವ ಕಲೆ ಅದ್ಭುತವಾಗಿ ಕರಗತ ಆಗಿದೆ. ಅದಕ್ಕೋಸ್ಕರ ಗಿಲ್ಲಿಯವರ ಭವಿಷ್ಯತ್ತು ಚೆನ್ನಾಗಿರ್ಲಿ. ಹಾಗೂ ಗಿಲ್ಲಿಯವರು ಸಿನಿಮಾಗಳಲ್ಲಿ ಮಾತ್ರ ನಟಿಸಬೇಕು. ಸದ್ಯಕ್ಕೆ ಅವರೊಬ್ಬ ಒಳ್ಳೆಯ ಹೀರೋ ಆಗಿ ಕರ್ನಾಟಕದಲ್ಲಿ ಹೀರೋಗಳ ಕೊರತೆಯನ್ನ ನೀಗಿಸಬೇಕು. ಅವರು ನಂತರ ಸುಮಾರು ಒಂದು 8-10 ಸಿನಿಮಾಗಳನ್ನ ಮಾಡಿದ ನಂತರ ಬೇಕಾದ್ರೆ ಅವರು ಡೈರೆಕ್ಷನ್ ಅನ್ನ ಮಾಡ್ಲಿ, ನಿರ್ದೇಶನವನ್ನ ಮಾಡ್ಲಿ. ಯಾಕಂದ್ರೆ ನಾನು ಈಗಾಗಲೇ ಹೇಳಿದಂಗ ನಿರ್ದೇಶಕರುಗಳಿಗೆ ಅವ್ರು ಎಷ್ಟೇ ಒಳ್ಳೆಯವರದಾರ, ಎಷ್ಟೇ ಅದ್ಭುತ ಅದಾರ, ಎಷ್ಟೇ ಜನಪ್ರಿಯ ಅದಾರ ಅಂದ್ರೂ ಕೂಡ ಅವರ ಕಟೌಟುಗಳನ್ನ ನಮ್ಮ ಕರ್ನಾಟಕದಲ್ಲಿ ನಿಲ್ಲಿಸಿದ್ದನ್ನ ನಾನು ನೋಡಿಲ್ಲ. ಅದಕ್ಕೋಸ್ಕರ ನಮ್ಮ ಗಿಲ್ಲಿ ಅವರು ಹಣ ಮತ್ತು ಹೆಸರು ಎರಡನ್ನೂ ಮಾಡಬೇಕು ಮತ್ತು ಅವರು ಟ್ಯಾಲೆಂಟ್ ಅನ್ನ ತೋರಿಸ್ಕೋಬೇಕು. ಆ ಟ್ಯಾಲೆಂಟ್ಗೋಸ್ಕರ ಅವರು ಒಬ್ಬ ಚಿತ್ರ ನಟರಾಗಿ ಕೆಲಸ ಮಾಡಬೇಕು ಅನ್ನುವಂತ ಹಾರೈಕೆಯನ್ನು ಮಾಡ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಾನು ಗೋವಾದಲ್ಲಿ ಇದ್ದೇನೆ, ಅದಕ್ಕೋಸ್ಕರ ಹೇಗಿದ್ದೇನೋ ಹಾಗೆ ವಿಡಿಯೋವನ್ನು ಮಾಡಿದ್ದೇನೆ. ದಯವಿಟ್ಟು ನನ್ನ ಈ ಯೂಟ್ಯೂಬ್ಗೆ ಸಬ್ಸ್ಕ್ರೈಬರ್ ಆಗ್ರಿ, ಬೆಲ್ ಐಕಾನ್ ಟಚ್ ಮಾಡ್ರಿ. ನಿಮಗ ಸಾಕಷ್ಟು ಮಾಹಿತಿಗಳು ಸಿಗ್ತಾವು. ನಮ್ಮ ವಿಡಿಯೋಗಳನ್ನ ನೋಡ್ರಿ, ಫಾಲೋ ಮಾಡ್ರಿ, ಬೇರೆಯವರಿಗೂ ಕೂಡ ಸೆಂಡ್ ಮಾಡ್ರಿ, ಶೇರ್ ಮಾಡ್ರಿ, ನಮಗ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು.